ಸಂವಿಧಾನ ದಿನ ನವಂಬರ್ 26. ಭಾರತ ಸಂವಿಧಾನ 1949 ನವಂಬರ್ 20ರಂದು ಅಂಗೀಕರಿಸಲಾಗಿತ್ತು. ಸಂವಿಧಾನ ಅಂಗೀಕರಿಸಿದ ದಿನವಾದ ನವಂಬರ್ 20ನ್ನು ದೇಶಾದ್ಯಂತ ಸಂವಿಧಾನ ದಿನವಾಗಿ ಆಚರಿಸಿ ಜನರಲ್ಲಿ ಸಂವಿಧಾನ ಬಗ್ಗೆ ಮತ್ತು ಸಂವಿಧಾನದ ರಚನೆಕಾರರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ 125ನೇ ವರ್ಷದ ದಿನಾಚರಣೆ 2015 ನವಂಬರ್ 20ರಂದು ಮೊದಲ ಬಾರಿಗೆ ಭಾರತದ ಸಂವಿಧಾನ ದಿನವನ್ನು ದೇಶಾದ್ಯಂತ ಆಚರಿಸಲಾಗಿತ್ತು. ಸಂವಿಧಾನ ಬಗ್ಗೆ ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ 2015 ಸಂಸತ್ತಿನ ಚಳಿಗಾಲ ಅಧಿವೇಶನದಲ್ಲಿ 2 ದಿನಗಳ ಕಾಲ ಸಂವಿಧಾನ ಕುರಿತು ಚರ್ಚೆ ನಡೆಸಲಾಗಿತ್ತು. ನಮಗೆ ನವಂಬರ್ 26, 1949 ನಮಗೆ ನಾವು ಅರ್ಪಿಸಿಕೊಂಡಿದ್ದು, ಅದು ನಮಗೆ ನಾವು ಸಂವಿಧಾನ ಜಾರಿ 26 ನಮಗೆ ನಾವು ಅರ್ಪಿಸಿಕೊಂಡಿದ್ದೆವು. ಮತ್ತು ಅದರಿಂದ ಜನರಲ್ಲಿ ಅದರ ಬಗ್ಗೆ ಜನರಲ್ಲಿ ಸಂವಿಧಾನದ ಬಗ್ಗೆ ಅಂದರೆ ಅದರ ಬಗ್ಗೆ ಸಂವಿಧಾನದ ರಚನೆಕಾರ ಬಗ್ಗೆ ಜನರಲ್ಲಿ ಸಂವಿಧಾನದ ಬಗ್ಗೆ ಮತ್ತು ಸಂವಿಧಾನದ ರಚನೆಕಾರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅಂದರೆ ಅದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾರೆ. ಅದರ ಬಗ್ಗೆ ಜನರಲ್ಲಿ ಏನು ಮಾಡ್ತಾರೆ, ಅವರು ಸಂವಿಧಾನದ ಬಗ್ಗೆ, ಸಂವಿಧಾನ ಹೆಂಗೆ ಹುಟ್ಟಿತು, ಸಂವಿಧಾನ ರಚನೆಕಾರರು ಹೆಂಗೆ, ಇದರ ಬಗ್ಗೆ ಕೆಲವೊಂದು ಮಾಹಿತಿಗಾಗಿ ಜನರಲ್ಲಿ ಮನೋಭಾವನೆಯನ್ನು ಅಥವಾ ಅದರ ಬಗ್ಗೆ ಮನೋಜ್ಞಾನಗೋಸ್ಕರ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರು 125ನೇ ವರ್ಷದ ಜನ್ಮ ದಿನಾಚರಣೆ 125 ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರಿದ್ದಾರಲ್ಲ 125ನೇ ವರ್ಷದ ಜನ್ಮ ದಿನಾಚರಣೆ 2015 ನವಂಬರ್ 20ರಂದು ಮೊದಲ ಬಾರಿಗೆ ಭಾರತ ಸಂವಿಧಾನ ದಿನವಾಗಿ ಆ ದೇಶದಲ್ಲಿ ಆಚರಿಸಲಾಗಿತ್ತು. ಏನಂದರೆ ಸಂವಿಧಾನ ದಿನವಾಗಿ ಮೊದಲ ಬಾರಿಗೆ ಸಂವಿಧಾನ ದಿನವಾಗಿ ಯಾವಾಗ ದೇಶಾದ್ಯಂತ ಆಚರಿಸಲಾಗಿತ್ತು ಅಂತ ಕೇಳಿದಾಗ ಪ್ರಶ್ನೆ ಅರ್ಥ ಮಾಡ್ಕೊ. ನಮ್ಗೆ ಸಂವಿಧಾನ ಸಿಗ್ತಿಲ್ಲ, ಓಕೆ, ನವಂಬರ್ 20 ಸಂವಿಧಾನ ಅರ್ಪಿಸ್ಕೊಂಡ ಬಂದಿದ್ದು 1950 ಜನವರಿ 26ಕ್ಕೆ ಜಾರಿ ಬಂತು. ಓಕೆ, ಆದರೆ ನಮ್ಮ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಏನು ಮಾಡ್ತಾರೆ, 125ನೇ ಜನ್ಮ ದಿನಾಚರಣೆ ಅಂಗವಾಗಿ 2015 ಇಸ್ವಿ ನವಂಬರ್ 26ರಂದು ನಮ್ಮ ಸಂವಿಧಾನ ದಿನವಾಗಿ ದೇಶಾದ್ಯಂತ ಆಚರಿಸಲಾಗಿದೆ ಅಂತ ಹೇಳ್ಬೋದು. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ 125ನೇ ವರ್ಷದ ಜನ್ಮ ದಿನಾಚರಣೆಯಾದ 2015 ನವಂಬರ್ 26ರಂದು 2015 ನವಂಬರ್ 26ರಂದು ಮೊದಲ ಬಾರಿಗೆ ಭಾರತ ಸಂವಿಧಾನ ದಿನವನ್ನು ದೇಶಾದ್ಯಂತ ಆಚರಿಸಲಾಗಿದೆ. ದೇಶ ಪೂರ್ತಿ ಆಚರಿಸಲಾಗಿತ್ತಂತ ಹೇಳ್ಬೋದು. ಸಂವಿಧಾನ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ 2015 ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ 2 ದಿನಗಳ ಕಾಲ ಸಂವಿಧಾನ ಕುರಿತು ಚರ್ಚಿಸಲಾಗಿತ್ತು. ಪ್ರಜೆಗಳ ಬಗ್ಗೆ, ನಾಗರಿಕರ ಬಗ್ಗೆ ಸಂವಿಧಾನ ಅರಿವು ಮೂಡಿಸುವ ಉದ್ದೇಶದಿಂದ 2015 ಸಂಸತ್ನಲ್ಲಿ ಚಳಿಗಾಲ ಅಧಿವೇಶನ ಸಮಯದಲ್ಲಿ ಸಂಸತ್ ಏನು ಮಾಡ್ತೈತಿ, 2 ದಿನ ಕೊಟ್ಟಾರೆ. 2 ದಿನ ಕಾಲ ಸಂವಿಧಾನ ಕುರಿತು ಚರ್ಚೆ ಮಾಡ್ತಾರೆ ಅಂತ ಹೇಳ್ಬೋದು. 2015 ಸಂಸತ್ನಲ್ಲಿ ಚಳಿಗಾಲ ಅಧಿವೇಶನ ಟೈಮಾಗ 2 ದಿನ ಕಾಲ ಸಂವಿಧಾನ ಬಗ್ಗೆ ಅದು ಚರ್ಚೆ ಮಾಡಲಾಗಿತ್ತು. 2015 ಭಾರತ ಸಂವಿಧಾನ 1950 ಜನವರಿ 20ರಂದು ಜಾರಿಗೊಳಿಸಿ ಹೇಳಿನಲ್ಲ ಆಗಲೇ. ಭಾರತ ಸಂವಿಧಾನ 1950 ಜನವರಿ 20ರಂದು ಜಾರಿಗೊಳಿಸಿ ಅದನ್ನು ಸಂವಿಧಾನ ಪ್ರಾರಂಭ ದಿನ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಎಂದು ನಿಗದಿಪಡಿಸಲಾಗಿತ್ತು. ಸಂವಿಧಾನ ಪ್ರಾರಂಭ ದಿನ ಕೇಳ್ತಾರೆ, 1950 ಜನವರಿ 20ರಂತ ಹೇಳ್ಬೇಕು, ಫಿಕ್ಸ್ ಮಾಡಲಾಗಿತ್ತು. ಅದನ್ನು ಭಾರತ ಸಂವಿಧಾನ ಕಾಶ್ಮೀರವನ್ನು ಹೊರತುಪಡಿಸಿ ಭಾರತ ಸಂಪೂರ್ಣ ಭೂಪ್ರದೇಶಕ್ಕೆ ಜಾರಿಯಾಯಿತು. ಇದು ಕಾಶ್ಮೀರ ನೆನಪಿಡ್ಕೊ, ಕಾಶ್ಮೀರನ್ನು ಹೊರತುಪಡಿಸಿ ಅದನ್ನು ಬಿಟ್ಟು ಭಾರತ ಸಂಪೂರ್ಣ ಭೂಪ್ರದೇಶಕ್ಕೆ ಜಾರಿಯಾಯಿತು. ಪ್ರಸ್ತುತ ಭಾರತ ಸಂವಿಧಾನ
ಜಮ್ಮು ಕಾಶ್ಮೀರ ಕೂಡ ಅನ್ವಯಿಸುತ್ತದೆ. ಪ್ರಸ್ತುತವಾಗಿ ಭಾರತ ಸಂವಿಧಾನ ಐತಿ, ಜಮ್ಮು ಕಾಶ್ಮೀರ ಇಲ್ಲಿತ್ತು, ಜಮ್ಮು ಕಾಶ್ಮೀರ ಕೂಡ ಅದು ಅನ್ವಯ ಆಗಿದೆ, ಅಪ್ಲೈ ಆಗಿದೆ ಅಂತ ಹೇಳ್ಬೋದು. ಜಮ್ಮು ಕಾಶ್ಮೀರ ಪ್ರತ್ಯೇಕವಾಗಿದ್ದು ಸಂವಿಧಾನ ರದ್ದಾಗಿದೆ. ಜಮ್ಮು ಕಾಶ್ಮೀರ ಪ್ರತ್ಯೇಕವಾಗಿದ್ದ ಕಾರಣ ಸಂವಿಧಾನ ರದ್ದಾಗಿದೆ ಅಂತ ಹೇಳ್ಬೋದು. ಜಮ್ಮು ಕಾಶ್ಮೀರ ಪ್ರತ್ಯೇಕವಾಗಿದ್ದ ಕಾರಣ ಸಂವಿಧಾನ ರದ್ದಾಗಿದೆ ಅಂತ ಹೇಳ್ಬೋದು. ಅಲ್ಲಿ ಜನವರಿ 26 ಭಾರತ ದಿನದ ಆಖ್ಯೆ ಇಂಪಾರ್ಟೆಂಟ್. ಭಾರತ ಸಂವಿಧಾನ ಜಾರಿಗೆ ಬಂದು ಜನವರಿ 26 ತರಲು ಕಾರಣ ಇದು ಇಂಪಾರ್ಟೆಂಟ್. ಜವಾಹರಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ 1929 ಲಾಹೋರ್ ಅಧಿವೇಶನದಲ್ಲಿ ಮುಂದಿನ ವರ್ಷ ಅಂದರೆ 30 ಜನವರಿ 26 ಪೂರ್ಣ ಸ್ವರಾಜ್ಯ ದಿನವಾಗಿ ನಿರ್ಧರಿಸಲಾಗಿತ್ತು. ಆದರೆ ಜ್ಞಾಪಕಾರ್ಥವಾಗಿ ಜನವರಿ 26 ಭಾರತ ಸಂವಿಧಾನ ಜಾರಿಗೆ ತರಲಾಗಿತ್ತು. ಗೊತ್ತಿಲ್ಲ, ನಮ್ಮ ಪ್ರಧಾನಮಂತ್ರಿ ಇದ್ರಲ್ಲ ಜವಾಹರಲಾಲ್ ನೆಹರು ಅವರು 1929 ಲಾಹೋರ್ ಅಧಿವೇಶನದಲ್ಲಿ ಅಂದರೆ ಮುಂದಿನ ವರ್ಷ ಜನವರಿ 26 1930 ಪೂರ್ಣ ಸ್ವರಾಜ್ಯ ದಿನವಾಗಿ ಆಚರಿಸಲಾಗಿತ್ತು. ಇದರಿಂದ ನೆನಪಿಗಾಗಿ ನಮ್ಮ ಸಂವಿಧಾನ ಜಾರಿ ಅದೇ ಡೇಟ್ ಕೊಟ್ಟರೆ ಅಂತ 1950 ಜನವರಿ 26 ಇದನ್ನು ಫಿಕ್ಸ್ ಯಾಕೆ 1950 ಜನವರಿ 26ಕ್ಕೆ ಅದು ಫಿಕ್ಸ್ ಯಾಕೆ ಕೊಟ್ಟಾಗ ಸಂವಿಧಾನ ಯಾಕೆ ಜಾರಿ ಆಯ್ತು ಅಂತ ಕೇಳಿದಾಗ ಸಿಂಪಲ್ ಸ್ಟೋರಿ ಇಷ್ಟೇ. ನಮ್ಮ ಪ್ರಧಾನಮಂತ್ರಿ ಇದ್ರಲ್ಲ ಜವಾಹರಲಾಲ್ ನೆಹರು ಅವರು ಏನು ಮಾಡ್ತಾರೆ 1929 ಲಾಹೋರ್ ಅಧಿವೇಶನದ ಟೈಮ್ ಆಗ 1930 ಜನವರಿ 26 ಪೂರ್ಣ ಸ್ವರಾಜ್ಯ ದಿನವಾಗಿ ಆಚರಿಸಲಾಗಿತ್ತು. ಸಂವಿಧಾನಕ್ಕಾಗಿ 1950 ಜನವರಿ 26 ನಮ್ಮ ಸಂವಿಧಾನ ಜಾರಿ ಬರ್ತಂದ್ರೆ ಫಿಕ್ಸ್ ಡೇಟ್ ಇಟ್ಟಾರೆ ಅಂತ ಹೇಳ್ಬೋದು ಇಷ್ಟೇ. ಭಾರತ ಗಣರಾಜ್ಯೋತ್ಸವ ಹಿನ್ನೆಲೆ. ಭಾರತ ಗಣರಾಜ್ಯೋತ್ಸವ ಹಿನ್ನೆಲೆ ಅಂದರೆ ಇಂಟ್ರಡಕ್ಷನ್, ಅದೊಂದು ಪಾಯಿಂಟ್ ಅಂದರೆ 1930 ಜನವರಿ 26 ಅಂತ ಪೂರ್ಣ ಸ್ವರಾಜ್ಯವಾಗಿ ಅವ್ರು ಕನಸ್ಕೊಂಡ್ರು. ಜವಾಹರಲಾಲ್ ನೆಹರು ಕನಸ್ಕೊಂಡ್ರಲ್ಲ ಅವತ್ತೇ ಮಾಡಿದ್ರು. ಅದು ನೆನಪಿಗಾಗಿ ಇದು ಮಾಡಿದ್ರು ಅಂತ ಹೇಳ್ಬೋದು. ಭಾರತ ಸಂವಿಧಾನ ಜಾರಿ ಬರುತ್ತೆ ಅಂತ ಅದನ್ನ ಡೇಟ್ ನೆನಪಿಗೋಸ್ಕರ ಡೇಟ್ ಇಟ್ಟರು ಜನವರಿ 26 ಹೇಳ್ತಾರೆ. ನೆನಪಿಡೋಕ್ಕೂ 1930 ಜನವರಿ 26 ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರು ಪೂರ್ಣ ಸ್ವರಾಜ್ಯ ದಿನವನ್ನು ಆಚರಿಸಿದರು. ಆದ್ದರಿಂದ ಭಾರತ ದೇಶದಲ್ಲಿ ಜನವರಿ 26 ಮಹತ್ವ ದಿನವಾಗಿತ್ತು. ಅದು ಡೇಟ್ ಫಿಕ್ಸ್ ಕೊಟ್ಟಾರ. ಭಾರತ ದೇಶದಲ್ಲಿ ಜನವರಿ 26 ಮಹತ್ವ ದಿನವಾಗಿದ್ದು ಈ ದಿನದ ಅಂಗವಾಗಿ ಭಾರತ ಸಂವಿಧಾನ 1950 ಜನವರಿ 26 ಭಾರತ ಸಂವಿಧಾನ ಅಳವಡಿಸಿಕೊಳ್ಳಲಾಗಿತ್ತು. ಇದೇ ಡೇಟಿಗಾಗಿ ನಮ್ಮ ಸಂವಿಧಾನ ಏನು ಮಾಡಿದ್ರು ಅಡಾಪ್ಟ್ ಮಾಡ್ಕೊಂಡ್ರೆ ಅಳವಡಿಸಿಕೊಳ್ಳಲಾಗಿತ್ತು ಅಂತ ಜನವರಿ 26 1950. 20 ವರ್ಷ ಡಿಫ್ರೆಂಟ್, 1930 1950 20 ವರ್ಷ ಡಿಫ್ರೆನ್ಸ್ ಅಷ್ಟೇ. ಡೇಟ್ ಐತೆ ಫಿಕ್ಸ್ಡ್. ಈ ಹಿನ್ನೆಲೆ ಜನವರಿ 26 ದೇಶಾದ್ಯಂತ ಗಣರಾಜ್ಯ ದಿನವಾಗಿ ಆಚರಿಸಲಾಗ್ತಿತ್ತು. ಅದು ಭಾರತದ ರಾಷ್ಟ್ರಪತಿಗಳು ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಆವಾಗ ಟೈಮ್ 1950 ಅಂದು ಭಾರತದ ರಾಷ್ಟ್ರಪತಿಗಳಾದವಲ್ಲ ದೇಶನ ಉದ್ದೇಶಿಸಿ ಮಾತನಾಡ್ತಾರೆ. 1950 ಭಾರತ ದೇಶದ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ವಿದೇಶಿ ಮುಖ್ಯ ಅತಿಥಿಗಳು ಆಹ್ವಾನಿಸಲಾಗಿತ್ತು. 1950 ಕಾಣ್ತಿಲ್ಲ. 1950ರಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಸುಕರ್ನೋ ಈ ಸುಕರ್ನೋ ಅವರು ಏನು ಮಾಡ್ತಾರೆ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ನಮ್ಮ ಭಾರತ ಸಂವಿಧಾನಕ್ಕೆ ಅವರು ಆಹ್ವಾನಿಸ್ತಾರೆ ನಮ್ಮ ಭಾರತ ರಾಷ್ಟ್ರಪತಿಗಳು. 1950ರಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಸುಕರ್ನೋ ಭಾರತದ ಗಣರಾಜ್ಯೋತ್ಸವ ಅತಿಥಿಯಾಗಿ ಭಾಗವಹಿಸ್ತಿದ್ದರು. ಪ್ರತಿ ವರ್ಷ ಕೂಡ ಭಾರತದ ಗಣರಾಜ್ಯೋತ್ಸವ ಬೇರೆ ಬೇರೆ ದೇಶದ ಗಣ್ಯರಿಗೆ ಅತಿಥಿಯಾಗಿ ಆಹ್ವಾನಿಸ್ತಾರೆ. ಅಂದರೆ ಪ್ರತಿ ವರ್ಷ ದೇಶದ ಗಣರಾಜ್ಯೋತ್ಸವಕ್ಕೆ ಬೇರೆ ಬೇರೆ ದೇಶದ ಗಣ್ಯರಿಗೆ ಮೀನ್ಸ್ ಮುಖ್ಯ ಅತಿಥಿಗಳು ಆಹ್ವಾನಿಸ್ತಾರೆ. ಬಾ ಅಂತ ಹೇಳ್ತಾರೆ, ನಮ್ಮ ರಾಷ್ಟ್ರಪತಿ ಆಹ್ವಾನ ಕೊಡ್ತಾರೆ, ಇನ್ವಿಟೇಷನ್ ಅಂತ ಹೇಳ್ತಾರೆ. ಭಾರತ ದೇಶ ವಿವಿಧ ಏಕತೆ ಹೊಂದಿದೆ. ಭಾರತ ದೇಶದ ವಿವಿಧ ಏಕತೆ ಅದರೊಳಗೆ ಅದರೊಳಗೆ ನೈಸರ್ಗಿಕ ಇರ್ಬೋದು, ಅಥವಾ ಜನ ಸಂಸ್ಕೃತಿ ಇರ್ಬೋದು, ಮಾತನಾಡೋ ಭಾಷೆ ಇರ್ಬೋದು, ಅವ್ರ ನುಡಿ ಇರ್ಬೋಲ್ಲ, ಏಕತೆಗೆ ಹೊಂದಿವಂತ ಇರ್ಬೋದು. ದೇಶದ 28 ರಾಜ್ಯ, ಪ್ರಸ್ತುತ 31 ರಾಜ್ಯ ಅಂತ ಹೇಳ್ಬೋದು. 28 ಕರ್ನಾಟಕ, 31 ರಾಜ್ಯ.
ಕರ್ನಾಟಕ 31 ರಾಜ್ಯ. 31 ಜಿಲ್ಲೆ ಅದು. 31 ಜಿಲ್ಲೆ, ಸಾರಿ. ದೇಶದ 28 ರಾಜ್ಯ, ರೈಟ್ ಇದೆ. ದೇಶದ 28 ರಾಜ್ಯ. ಕರ್ನಾಟಕ 31 ಜಿಲ್ಲೆ ಅಂತ ಹೇಳ್ಬೇಕದು. ಇಲ್ಲ, ದೇಶದ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ವಿಭಿನ್ನ ಸಂಸ್ಕೃತಿ, ಭೌಗೋಳಿಕ, ಸಾಮಾಜಿಕ ವ್ಯವಸ್ಥೆ ಹೊಂದಿವೆ. ದೇಶದ ನಮ್ಮ ಕಂಟ್ರಿ. ದೇಶದ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ವಿಭಿನ್ನ ಸಂಸ್ಕೃತಿ, ಭೌಗೋಳಿಕ, ಸಾಮಾಜಿಕ ವ್ಯವಸ್ಥೆ ಹೊಂದಿವೆ. ನಮ್ಮ ಭಾರತದಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಒಳಗೊಂಡು ಅದರಲ್ಲಿ ನಮ್ಮ ಭೌಗೋಳಿಕ ಮೀನ್ಸ್ ಗಡಿ, ಪರ್ವತ ಮತ್ತು ಪಾಕಿಸ್ತಾನ ಇಂಡಿಯಾ ಬಾರ್ಡರ್, ಇವೆಲ್ಲ ಗಡಿಗಳು. ಮತ್ತು ಭಾರತ ಚೀನಾ ಗಡಿ ಅವೆಲ್ಲ. ಮತ್ತು ಸಂಸ್ಕೃತಿ ಕಲ್ಚರ್, ನಮ್ಮ ಮೈಸೂರು ಅರಮನೆ ಕಲ್ಚರ, ಬಾದಾಮಿ ಮತ್ತು ತಾಜ್ ಮಹಲ್ ಅಂತ ಸಂಸ್ಕೃತಿಗಳ ಬೆಳೆಸಿಕೊಳ್ಳುವ ಆಟ ಪಾಠಗಳನ್ನು ಒಳಗೊಂಡಿದ್ದು. ಮತ್ತು ಸಾಮಾಜಿಕ ವ್ಯವಸ್ಥೆ ಇತ್ತಿಲ್ಲ, ಬಾಲ್ಯ ವಿವಾಹ ಪದ್ಧತಿ ಮತ್ತು ಅಂತರ್ವಿವಾಹ ಪದ್ಧತಿ, ಅವೆಲ್ಲ ಸಾಮಾಜಿಕ ಬಾಲ್ಯ ವಿವಾಹ ಪದ್ಧತಿ ಅವೆಲ್ಲ ಮೊದಲಿದ್ದು. ಅವೆಲ್ಲ ಹೋಗಿ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ರೂಪಿಸುವ ವ್ಯವಸ್ಥೆ ನಮ್ಮ ಭಾರತ ಹೊಂದಿದೆ ಅಂತ ಹೇಳ್ಬೋದು. ಇಂಥ ವೈವಿಧ್ಯ ಜಗತ್ತಿಗೆ ತೋರಿಸುವ ಸಂದರ್ಭ ಗಣರಾಜ್ಯೋತ್ಸವ ಪರೇಡ್. ಪ್ರತಿ ವರ್ಷ 26 ಗಣರಾಜ್ಯೋತ್ಸವ ದಿನದಂದು ದೇಶದ ರಕ್ಷಣಾ ವ್ಯವಸ್ಥೆ, ಸಾಂಸ್ಕೃತಿಕ, ಚಿರವಂತಿಕ ಮತ್ತು ಭೌಗೋಳಿಕ ವ್ಯವಸ್ಥೆಯಂಥ ಸಾಮಾಜಿಕ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ಸ್ತಂಭ ಚಿತ್ರವನ್ನು ಪ್ರದರ್ಶಿಸಲಾಗುವುದು. ಅದೇ ವೇಳೆ ಹೇಳ್ತಿದ್ದೀನಲ್ಲ, ಇದು ಜನವರಿ 26 ದಿವಸ ಪರೇಡ್ ನಡೆಸ್ತಾರೆ. ಪರೇಡ್ ಮೀನ್ಸ್ ಸ್ತಂಭ ಚಿತ್ರ ಮೂಲಕ ನಮ್ಮ ಸಂಸ್ಕೃತಿ ಹೇಗೆಂದ ಎಲ್ಲ ತೋರಿಸ್ತಾರೆ. ಜನವರಿ 26 ಸ್ತಂಭ ಚಿತ್ರ ಮೂಲಕ ನಮ್ಮ ಸಂಸ್ಕೃತಿ, ನಮ್ಮ ಭೌಗೋಳಿಕ ವರ್ಣಚಿತ್ರ ಮೂಲಕ ತೋರಿಸ್ತಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.